ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 165. ಮನೆಯ ಪರಿಸ್ಥಿತಿಯನ್ನು ನೋಡಿ ಮಾರನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ರಿಷಿಗೆ. ಅದೇ ಕೋಪದಿಂದ ಬೈಕ್ ಎತ್ತಿ ಹೊರಟವನ ಮನಸ್ಸು ಜರ್ಜರಿತವಾಗಿತ್ತು. ಆರಾಧ್ಯಳ ನೋವಿನ ಮುಖ, ಕಣ್ಣಿನಲ್ಲಿ ಇದ್ದಂತಹ ನೀರು, ಕುತ್ತಿಗೆಯ ಭಾಗದಲ್ಲಿ ಆಗಿರುವಂತಹ ಗಾಯ, ಇದೆಲ್ಲವನ್ನು ನೆನೆದರೆ ಅಸಾಧ್ಯ ನೋವು ಆವರಿಸಿತು. ತನ್ನಿಂದ ಅವರಿಗೆ ಬಂದಿರುವ ಸ್ಥಿತಿಯನ್ನು ನೆನೆದು ಎಷ್ಟು ಮರುಗಿದರೂ ಸಾಲುತ್ತಿಲ್ಲ. ಅವಳಿಗೆ ಆ ರೌಡಿಗಳು ಆ ರೀತಿ ಮಾಡಿದ್ದನ್ನು ನೆನೆಯುವುದು ಕೂಡ ಅವರಿಂದ ಆಗುತ್ತಿಲ್ಲ. ಆರಾಧ್ಯ ಮಾಂಗಲ್ಯವನ್ನು ಮುಟ್ಟಿದವರನ್ನು ಆ ಕ್ಷಣವೇ ಕೊಂದು ಹಾಕಿಬಿಡುವಷ್ಟು ಕೋಪ ಅವನಲ್ಲಿ. ಅದೇ ಕೋಪದಲ್ಲಿ ಮಾರನ ಬಳಿ ಹೋಗಿದ್ದನು. ಮಾರ ತನ್ನ ಬಡ್ಡಿ ದಂಧೆಯನ್ನು ನಡೆಸಲು ಬೇರೆ ಮನೆ ಮಾಡಿಕೊಂಡಿದ್ದಾನೆ. ಬೆಳಗ್ಗೆ ಮನೆಯಿಂದ ಬಂದರೆ ತನ್ನ ಹುಡುಗರ ಜೊತೆ ಸಂಜೆಯ ತನಕ ಅಲ್ಲಿಯೇ ಇದ್ದು ಸಂಜೆಯ ಮೇಲೆ ಮನೆಗೆ ಹೋಗುತ್ತಾನೆ. ಅವನ ಹುಡುಗರು ಮಾತ್ರ ಅದೇ ಮನೆಯಲ್ಲಿ ಉಳಿಯುತ್ತಾರೆ. ಮನೆಯ ಮುಂದೆ ಬೈಕ್ ನಿಲ್ಲಿಸಿ ಒಳಗೆ ಬಂದವನು ಮಾರಣ್ಣ ಮಾರಣ್ಣ ಎಂದು ಮನೆಯ ಮೂಲೆ ಮೂಲೆಗೂ ಕೇಳುವ ಹಾಗೆ ಕೂಗಿದನು. ಬಾರಿಷಿ, ಯಾಕೆ ಹಾಗೆ ಕೂಗುತ್ತಿದ್ದೀಯಾ? ಕುರ್ಚಿಯ ಮೇಲೆ ಕುಳಿತು ಹೇಳಿದನು ಮಾರ. ಬರುತ್ತಿದ್ದ ಕೋಪವನ್ನು ಯಾರ ಮೇಲೆ ಹೇಗೆ ತೋರಿಸುವುದು ಎನ್ನುವುದೇ ತಿಳಿಯುತ್ತಿರಲಿಲ್ಲ. ಮಾರಣ್ಣ, ನಮ್ಮ ಮನೆಗೆ ಕಳಿಸಿದ ಹುಡುಗರು ಯಾರು ಎಂದನು ಅದೇ ಕೋಪದಲ್ಲಿ. ನಾವೇ ಕಣೋ, ಯಾಕೋ ಬಡ್ಡಿ ಕೊಡಲು ಬಂದಿದ್ದೀಯಾ ಎಂದು ಮಾರ ಮಾತನಾಡುವ ಮೊದಲೇ ಆ ಪುಡಿ ರೌಡಿಗಳು ರಿಷಿಯ ಮುಂದೆ ಬಂದು ನಿಂತರು. ಅವರನ್ನು ನೋಡಿ ಅದಾಗಲೇ ತನ್ನ ಕೈ ಮುಷ್ಟಿ ಬಿಗಿ ಮಾಡಿದವನು, ನನ್ನ ಹೆಂಡತಿಯ ಮಾಂಗಲ್ಯಕ್ಕೆ ಕೈ ಹಾಕಿದವನು ಯಾರು ಎಂದನು. ನೋಡ್ರೋ, ಹೆಂಡತಿಯ ಮಾಂಗಲ್ಯ ಕಿತ್ತಿದ್ದಕ್ಕೆ ಆಗಲೇ ಕೋಪ ಬಂದಿದೆ. ನಿನ್ನ ಹೆಂಡತಿಯ ಮಾಂಗಲ್ಯ ಮುಟ್ಟಿದ್ದಕ್ಕೋ ಅಥವಾ ನಿನ್ನ ಹೆಂಡತಿಯ ಮೈ ಮುಟ್ಟಿದ್ದಕ್ಕೋ ಈ ಕೋಪ ಎನ್ನುತ್ತಿದ್ದ ಹಾಗೆ ಇನ್ನೂ ಕೋಪವನ್ನು ಸಹಿಸಲು ಸಾಧ್ಯವಿಲ್ಲ ಎನ್ನುವಂತೆ ಅವನ ಕಪಾಳಕ್ಕೆ ಜೋರಾಗಿ ಬಾರಿಸಿದನು. ಏನೋ, ತಿಂಗಳಿಗೂ ಬಡ್ಡಿ ಕಟ್ಟಲು ಆಗಲಿಲ್ಲ ಎಂದರೂ ಈ ರೀತಿ ಮಾತಿಗೇನು ಕಮ್ಮಿ ಇಲ್ಲ. ನಾನೇ ನಿನ್ನ ಹೆಂಡತಿಯ ಮಾಂಗಲ್ಯ ತೆಗೆದದ್ದು, ಏನು ಮಾಡ್ತೀಯಾ ಎಂದು ಇನ್ನೊಬ್ಬ ಹೇಳುತ್ತಿದ್ದ ಹಾಗೆ ಅವನ ಮುಖ ನೋಡದ ಹಾಗೆ ಬಾರಿಸಿದನು. ಅವನ ಕೋಪ ಎಷ್ಟಿತ್ತು ಎಂದರೆ ಅವನು ಹೊಡೆಯುತ್ತಿದ್ದ ಒಂದೊಂದು ಏಟಿನಲ್ಲಿಯೂ ತಿಳಿತಿತ್ತು. ಅವನು ಹಿಂದೆಂದೂ ಈ ರೀತಿ ಕೋಪಿಸಿಕೊಂಡಿರಲಿಲ್ಲ. ಯಾವಾಗಲೂ ಎಂತಹದ್ದೇ ಸಂದರ್ಭ ಬಂದರೂ, ಎಷ್ಟೇ ಸಮಸ್ಯೆ ಬಂದರೂ ಸಮಾಧಾನವಾಗಿ ಶಾಂತ ಮೂರ್ತಿಯ ಆಗಿ ಯೋಚಿಸುತ್ತಿದ್ದ. ಆದರೆ ಈ ಬಾರಿ ಅವನ ಸಮಾಧಾನದ ಕಟ್ಟೆ ಒಡೆದು ರುದ್ರನಾಗಿ ನಿಂತಿದ್ದನು. ಇದೇ ಕೈ ತಾನೇ ನನ್ನ ಹೆಂಡತಿಯ ಮಾಂಗಲ್ಯವನ್ನು ಮುಟ್ಟಿದ್ದು ಎಂದು ಹೇಳುತ್ತಲೇ ಅವನ ಕೈ ಹಿಡಿದು ಅವನ ಬೆನ್ನ ಹಿಂದೆ ತಿರುಗಿಸಿ ಬಿಟ್ಟನು. ಅದರ ನೋವಿಗೆ ಅಮ್ಮ ಎಂದು ಕೂಗುತ್ತಾ ಅಲ್ಲಿಯೇ ಕುಸಿದು ಕುಳಿತನು ಆ ರೌಡಿ. ರಿಷಿಯ ಅವತಾರ ನೋಡಿ ಒಂದು ಕ್ಷಣ ಮಾರನೇ ಎದರಿ ಹೋದನು. ಇವನನ್ನು ಹೀಗೆ ಬಿಟ್ಟರೆ ಏನಾದರೂ ಒಂದು ಮಾಡುತ್ತಾನೆ ಎಂದು ಯೋಚಿಸಿದ ಮಾರ ರಿಷಿಯನ್ನು ತಡೆದವನು, ನೋಡು ರಿಷಿ, ನಮ್ಮ ಹುಡುಗರಿಗೆ ಎದರಿಸಿ ಬನ್ನಿ ಎಂದು ಹೇಳಿದ್ದೆ, ಆದರೆ ಅವರು ಈ ರೀತಿ ಮಾಡಿದ್ದಾರೆ. ಅವರು ಬಂದು ನನಗೆ ಮಾಂಗಲ್ಯ ಕೊಡುತ್ತಿದ್ದ ಹಾಗೆ ನಾನೇ ಬೈದಿದ್ದೇನೆ. ಇನ್ನು ಮುಂದೆ ಹೀಗಾಗುವುದಿಲ್ಲ. ಇದೊಂದು ಬಾರಿ ಬಿಟ್ಟು ಬಿಡು ಎಂದನು ಮಾರ. ಬೇರೆ ಯಾರಾದರೂ ಆಗಿದ್ದರೆ ಮಾರನೇ ಅವರಿಗೆ ಸರಿಯಾಗಿ ಥಳಿಸುತ್ತಿದ್ದನೇನೋ. ಆದರೆ ರಿಷಿಯ ವ್ಯಕ್ತಿತ್ವ ಗೊತ್ತಿದ್ದರಿಂದ ಅವನ ಜೊತೆ ಸಮಾಧಾನದಿಂದಲೇ ಮಾತನಾಡುತ್ತಿದ್ದನು. ಏನು ಬಿಡಬೇಕು ಮಾರಣ್ಣ, ನಾನು ನಿನಗೆ ಯಾವಾಗಲಾದರೂ ದುಡ್ಡಿನಲ್ಲಿ ಮೋಸ ಮಾಡಿದ್ದೇನಾ? 2 ತಿಂಗಳಿನಿಂದ ಬಡ್ಡಿ ಕಟ್ಟಿಲ್ಲ ಎಂದು ಹೀಗೆ ಮಾಡಿದ್ದೀಯಲ್ಲ. ನಾನೇನು ಮನೆ ಬಿಟ್ಟು ಊರು ಬಿಟ್ಟು ಹೋಗಿದ್ದೇನಾ? 1 ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಗಿ ಈ ತಿಂಗಳು ನಿನ್ನ ಬಡ್ಡಿಯನ್ನು ಕಟ್ಟಲೇಬೇಕು ಎಂದು ನಾನು ಕೂಡ ಪ್ರಯತ್ನ ಮಾಡುತ್ತಿದ್ದೆ. ಅಷ್ಟರಲ್ಲಿ ಹೀಗೆ ಮಾಡಿದ್ದೀಯಲ್ಲ. ಹಾಗೆ ಬಡ್ಡಿ ಬೇಕೇ ಬೇಕು ಎಂದಿದ್ದರೆ ನನಗೆ ಒಂದು ಕರೆ ಮಾಡಿ ನನ್ನ ಜೊತೆ ಮಾತನಾಡಬೇಕಿತ್ತು. ಅದು ಬಿಟ್ಟು ಮನೆಗೆ ಹೋಗಿ ಅಲ್ಲಿ ಎಂದು ಮಾತು ನಿಲ್ಲಿಸಿದವನು ತನ್ನ ಕೈ ಹಿಡಿದು ನರಳುತ್ತಿದ್ದವನಿಗೆ ಮತ್ತೆ ಕಾಲಿನಲ್ಲಿ ಒದೆಯತೊಡಗಿದನು. ರಿಷಿ, ಹೇಳಿದೆನಲ್ಲ, ಇನ್ಮುಂದೆ ಹೀಗೆ ಆಗುವುದಿಲ್ಲ. ಆದರೆ ಮುಂದಿನ ತಿಂಗಳಿನಿಂದ ಸರಿಯಾಗಿ ಬಡ್ಡಿ ಬರಬೇಕು ಎಂದು ಎಚ್ಚರಿಕೆ ನೀಡಿದವನು, ತಗೋ ನಿನ್ನ ಹೆಂಡತಿಯ ಮಾಂಗಲ್ಯ ಎಂದು ಅಲ್ಲಿಯೇ ಟೇಬಲ್ ಮೇಲೆ ಇದ್ದಂತಹ ಮಾಂಗಲ್ಯ ತೆಗೆದು ರಿಷಿಯ ಮುಂದೆ ಹಿಡಿದನು ಮಾರ. ತನ್ನವಳ ಮಾಂಗಲ್ಯವನ್ನು ಕೈಗೆ ತೆಗೆದುಕೊಂಡವನು ಏನೋ ನಿರ್ಧಾರ ಮಾಡಿದಂತೆ ತನ್ನ ಪ್ಯಾಂಟಿನ ಕಿಸೆಯಲ್ಲಿದ್ದಂತಹ ಬೈಕಿನ ಕೀ ತೆಗೆದು
ಅಲ್ಲಿಯೇ ಇದ್ದಂತಹ ಟೀಫಾಯ್ ಮೇಲೆ ಇರಿಸಿದವನು, ನೋಡು ಮಾರಣ್ಣ, ಉಳಿದಿರುವ ಬಡ್ಡಿ ಕಟ್ಟುವ ತನಕ ನನ್ನ ಬೈಕ್ ನಿನ್ನ ಬಳಿಯೇ ಇರಲಿ. ಆದರೆ ಒಂದು ಮಾತು ನೆನಪಿಟ್ಟಿಕೋ, ನಾನು ಬಡ್ಡಿ ಕಟ್ಟದೇ ಇರಲಿ, ನಿನ್ನ ಹುಡುಗರು ಏನಾದರೂ ಇನ್ನೊಮ್ಮೆ ನನ್ನ ಮನೆಯ ಬಳಿ ಬಂದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿ ಅಲ್ಲಿಂದ ಹೊರಟಿದ್ದನು. ರಸ್ತೆ ಬದಿಯಲ್ಲಿ ನಡೆದು ಬರುತ್ತಿದ್ದವನ ಮನಸ್ಸು ಇನ್ನೂ ಕೂಡ ಪ್ರಶಾಂತವಾಗಿಲ್ಲ. ಇಂದಿನ ಅವನ ಪರಿಸ್ಥಿತಿ, ಅಸಹಾಯಕತೆಯನ್ನು ನೆನೆದು ಅವನ ಮೇಲೆ ಅವನಿಗೆ ಕೋಪ ಬರುತ್ತಿತ್ತು. 10 ಒಡವೆ ಅಂಗಡಿಗಳನ್ನು ಇಡುವಂತಹ ಶ್ರೀಮಂತ ಕುಟುಂಬದವಳ ಕೊರಳಿನಿಂದ ಇಂದು ಮಾಂಗಲ್ಯ ತೆಗೆದಿರುವುದು ಅವನಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನನಗೆ ಎಷ್ಟು ನೋವಾಗುತ್ತಿದೆ ಎಂದ ಮೇಲೆ ಅವಳಿಗೆ ಇನ್ನೆಷ್ಟು ನೋವಾಗಿರಬಹುದು ಎಂದು ಯೋಚಿಸಿದವನಿಗೆ ದುಃಖ ಹೆಚ್ಚಾಗುತ್ತಿತ್ತು. ಇದಕ್ಕೆಲ್ಲ ನಾನೇ ಕಾರಣ, ನನ್ನ ಈ ಸ್ಥಿತಿಗೆ ಕಾರಣ ನನ್ನ ಬಡತನ ಎಂದು ನೆನೆದವನಿಗೆ ಪಶ್ಚಾತ್ತಾಪ ಕಾಡಲು ಶುರುವಾಯಿತು. ಅದೇ ಯೋಚನೆಯಲ್ಲಿ ಒಂದು ಒಡವೆ ಅಂಗಡಿಗೆ ಹೋದವನು ಕಿತ್ತು ಹೋಗಿದ್ದ ಅವಳ ಸರವನ್ನು ಸರಿ ಮಾಡಿಸಿಕೊಂಡು ಒಂದು ಆಟೋ ಹಿಡಿದು ಮನೆಗೆ ಹೋಗಿದ್ದನು. ಮಂಡಿ ಕಾಲಿನಲ್ಲಿ ಮುಖ ಒದುಗಿಸಿ ಕುಳಿತಿದ್ದವಳ ಬಳಿಗೆ ಹೋದವನು, ತಗೊಳ್ಳಿ ನಿಮ್ಮ ಸರ ಎಂದನು. ರಿಷಿಯ ಧ್ವನಿ ಆಲಿಸಿ ಒಡನೆ ಕತ್ತೆತ್ತಿ ತನ್ನ ಮಾಂಗಲ್ಯವನ್ನು ನೋಡಿ ಖುಷಿಯಾದವಳು ಅವನಿಂದ ಮಾಂಗಲ್ಯ ತೆಗೆದುಕೊಂಡಿದ್ದಳು. ತನ್ನ ಮಾಂಗಲ್ಯಕ್ಕೆ ಕೈ ಸೇರುತ್ತಿದ್ದ ಹಾಗೆ ಖುಷಿಯಾಗಿದ್ದವಳ ಮುಖ ನೋಡಿದವನು, ಇವಾಗ ನಿಮಗೆ ನನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಎನಿಸಿರಬೇಕಲ್ವಾ? ನೀವು ನಿಮ್ಮ ಪ್ರೀತಿಯನ್ನು ಹೇಳಿದಾಗಲೆಲ್ಲ ನಾನು ಯಾಕೆ ಹಿಂದೇಟು ಹಾಕಿದೆ ಎಂದು ನಿಮಗೆ ಇವತ್ತು ಅರ್ಥವಾಗಿರಬೇಕು ಎಂದರೆ ಅವನ ಮಾತು ಇವಳಿಗೆ ಏನೆಂದು ಅರ್ಥವಾಗಲಿಲ್ಲ. ಹಾಗೆ ರಿಷಿ ಇಷ್ಟೊಂದು ಕೋಪ ಮಾಡಿಕೊಂಡಿರುವುದನ್ನು ಅವಳು ಹಿಂದೆಂದೂ ನೋಡಿರಲಿಲ್ಲ. ಏನು ಹೇಳುತ್ತಿದ್ದೀರಾ ಎಂದಳು. ಇರುವುದನ್ನೇ ಹೇಳುತ್ತಿದ್ದೇನೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವ ಹಾಗೆ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ನೋಡೋಕೆ ಮಾತ್ರ ಇರುವುದರಲ್ಲೇ ತೃಪ್ತಿಯಾಗಿದ್ದಾರೆ ಎನಿಸುತ್ತದೆ. ಆದರೆ ಅವರ ಒಳಗಿನ ನೋವು ಅವರಿಗೆ ಮಾತ್ರ ಗೊತ್ತು. ನಿಮ್ಮಂತಹ ಶ್ರೀಮಂತರು ನಿಮ್ಮ ಅಂತಸ್ತಿಗೆ ತಕ್ಕನಾದವರನ್ನೇ ಮದುವೆಯಾಗಬೇಕು, ಇಲ್ಲದಿದ್ದರೆ ಈ ರೀತಿ ನೋವು ಪಡಬೇಕಾಗುತ್ತದೆ. ನನ್ನ ಯೋಗ್ಯತೆ ಇಷ್ಟೇ. ಈಗ ನನ್ನ ಸ್ಥಿತಿ ನಿಮಗೆ ಅರ್ಥವಾಗಿದೆ. ಇನ್ನು ಕಾಲ ಮಿಂಚಿಲ್ಲ, ಯೋಚಿಸಿ ನೋಡಿ ಎಂದು ಅದೇ ಕೋಪದಲ್ಲಿ ಹೇಳುತ್ತಿದ್ದ ಹಾಗೆ ಮಗನ ಮಾತನ್ನು ಕೇಳುತ್ತಾ ಬಾಗಿಲಿನಲ್ಲಿಯೇ ನಿಂತಿದ್ದ ವಸುಂಧರ ಅವರು ಮಗನ ಬಳಿಗೆ ಬಂದು, ರಿಷಿ, ಏನು ಮಾತನಾಡುತ್ತಿದ್ದೀಯಾ? ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀಯಾ? ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದರು. ಅಮ್ಮ, ಅರ್ಥ ಆಗುವವರೆಗೂ ಆಗಿರುತ್ತದೆ ಬಿಡೋ ಎಂದು ಆರಾಧ್ಯಳನ್ನು ಕೋಪದಲ್ಲಿಯೇ ನೋಡಿಕೊಂಡು ಹೇಳಿ ಹೊರ ಹೋಗಿದ್ದನು. ಯಾರ ಮೇಲಿನ ಕೋಪ ಯಾರ ಮೇಲೆ ಹಾಕುತ್ತಿದ್ದಾನೆ ಅವನು? ರಿಷಿ ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದಾನೆ ಎಂದು ತಿಳಿಯದೆ ಅವನು ಓದುತ್ತಲೇ ನೋಡುತ್ತಾ ವಸುಂಧರ ಅವರು ನಿಂತರೆ ಇತ್ತ ತನ್ನ ಮಾಂಗಲ್ಯ ನೋಡಿದ ತಕ್ಷಣ ಅರಳಿದ ಮುಖ ರಿಷಿಯ ಮಾತು ಕೇಳಿ ಬಾಡಿ ಹೋಗಿತ್ತು. ಅದಲ್ಲದೆ ಮತ್ತೊಮ್ಮೆ ಅವಳ ಮುಖದ ಬಾಡಿ ಹೋಗಿದ್ದನ್ನು ನೋಡಿ ದುಃಖದ ಕಟ್ಟೆ ಒಡೆದಿತ್ತು. ಅವಳು ಅಳುವುದನ್ನು ನೋಡಿ ಸಂಕಟ ಪಟ್ಟುಕೊಂಡಂತಹ ವಸುಂಧರ ಅವರು ಅವಳ ಬಳಿಗೆ ಹೋಗಿ, ಆರಾಧ್ಯ, ಅವನು ಏನೋ ಕೋಪದಲ್ಲಿ ಇದ್ದಾನೆ, ಅದಕ್ಕೆ ಹೀಗೆಲ್ಲ ಮಾತನಾಡುತ್ತಿದ್ದಾನೆ. ಅವನು ಅಷ್ಟಾಗಿ ಕೋಪ ಮಾಡಿಕೊಳ್ಳುವುದಿಲ್ಲ. ಒಮ್ಮೆ ಕೋಪ ಮಾಡಿಕೊಂಡರೆ ಅವನನ್ನು ಸಂಭಾಳಿಸುವುದು ಬಹಳ ಕಷ್ಟ. ಅವನ ಕೋಪ ಕಡಿಮೆಯಾದಾಗ ನಾನೇ ಅವನ ಜೊತೆ ಮಾತನಾಡುತ್ತೇನೆ, ನೀನು ಅಳಬೇಡ ಎಂದು ಅವಳ ಕಣ್ಣೀರನ್ನು ಒರೆಸಿದರು. ವಸುಂಧರ ಅವರು ಕಣ್ಣೀರು ಒರೆಸಿದರೂ ಸಹ ಅವಳ ಕಣ್ಣೀರು ನಿಂತಿರಲಿಲ್ಲ. ಧನುಷ್ ಅವನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಶಾ ಅಲ್ಲಿಗೆ ಬಂದಿದ್ದಳು. ಇತ್ತೀಚೆಗೆ ಅವನಿಗೆ ಕಾಲ್ ಮಾಡಿ ಮಾತನಾಡುವುದು, ಪದೇ ಪದೇ ಕಚೇರಿಗೆ ಬರುವುದು, ಹೀಗೆ ಹೆಚ್ಚು ಅವನಿಗೆ ಹತ್ತಿರವಾಗಲು ನೋಡುತ್ತಿದ್ದಳು. ಅವಳ ಮನದ ಕೆಟ್ಟ ಆಲೋಚನೆ ಏನು ಎನ್ನುವುದು ತಿಳಿಯದೆ ಅದಾಗಲೇ ಅವಳು ತನ್ನ ಸ್ನೇಹಿತೆ ಎಂದು ತಿಳಿದು ಅವಳ ಜೊತೆ ಇವನು ಕೂಡ ಖುಷಿಯಾಗಿ ಮಾತನಾಡುತ್ತಿದ್ದನು. ಇತ್ತೀಚೆಗೆ ನಿಶಾ ಕಚೇರಿಗೆ ಹೆಚ್ಚಾಗಿ ಬರುವುದನ್ನು ನೋಡಿದ ಶ್ರೇಯಾ ಅವರಿಗೂ ಕೂಡ ಅವಳು ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಕಚೇರಿಗೆ ಬರುವುದು ಇಷ್ಟವಾಗುತ್ತಿರಲಿಲ್ಲ. ಆದರೆ ಅದನ್ನು ಧನುಷ್ಗೆ ನೇರವಾಗಿ ಹೇಳಲು ಆಗದೆ ಬಿಡಲು ಆಗದೆ ಅಸಮಾಧಾನದಲ್ಲಿ ಸುಮ್ಮನಾಗುತ್ತಿದ್ದರು. ಧನುಷ್ ಎದುರಿನ ಕುರ್ಚಿಯಲ್ಲಿ ಕಾಲು ಮೇಲೆ ಕಾಲು ಹಾಕಿ ಕುಳಿತವಳು, ಧನುಷ್, ಮುಂದಿನ ವಾರ ನಿನ್ನನ್ನು ನನ್ನ ಸ್ನೇಹಿತೆಯ ಬರ್ತ್ಡೇಗೆ ಕರೆದುಕೊಂಡು ಬರುತ್ತೇನೆ ಎಂದು ಅವಳಿಗೆ ಹೇಳಿದ್ದೇನೆ, ನೀನು ಬರಲೇಬೇಕು ಎಂದಳು. ಇಲ್ಲ ನಿಶಾ, ಈ ರೀತಿ ಪಾರ್ಟಿಯೆಲ್ಲ ನನಗೆ ಇಷ್ಟ ಆಗುವುದಿಲ್ಲ. ಅದಲ್ಲದೆ ನಿನ್ನ ಫ್ರೆಂಡ್ ಪಾರ್ಟಿ ಎಂದು ಹೇಳುತ್ತಿದ್ದೀಯ, ನಾನು ಅಲ್ಲಿಗೆ ಬಂದರೆ ಚೆನ್ನಾಗಿರುವುದಿಲ್ಲ, ಬೇಡ, ನಾನು ಬರುವುದಿಲ್ಲ ಎಂದು ನಿರಾಕರಿಸಿದನು.
ಆ ಪಾರ್ಟಿಗೆ ಇವನನ್ನು ಕರೆದುಕೊಂಡು ಹೋಗಲೇಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಬಂದವಳಿಗೆ ಅವನ ಮಾತು ಕೇಳಿ ನಿರಾಸೆಯಾಯಿತು. ಆದರೂ ಸಹ ಪಟ್ಟು ಬಿಡದವಳು, ಇದೇನು ಧನು, ನೀನು ನನ್ನ ಸ್ನೇಹಿತ ಎನ್ನುವ ನಂಬಿಕೆ ಮೇಲೆ ಅವಳಿಗೆ ನಿನ್ನನ್ನು ಕರೆದುಕೊಂಡು ಬಂದೇ ಬರುತ್ತೇನೆ ಎಂದು ಹೇಳಿದ್ದೇನೆ. ಆದರೆ ನೀನು ಈ ರೀತಿ ಹೇಳುತ್ತಿದ್ದೀಯಲ್ಲ, ಹೋಗಲಿ ಬಿಡು ಎಂದು ಬೇಸರದ ಮುಖ ಹೊತ್ತು ಹೇಳಿದಳು. ಅವಳ ಬಾಡಿದ ಮುಖ ನೋಡಿದವನು, ಬೇಜಾರಾಗಬೇಡ, ಬರ್ತೀನಿ ಬಿಡು ಎಂದನು. ಧನುಷ್ನ ಮಾತು ಕೇಳುತ್ತಿದ್ದ ಹಾಗೆ ನಿಶಾಳ ಮುಖ ಅರಳಿತು. ಈಗಾಗಲೇ ಎಮೋಷನ್ನಲ್ಲಿ ಮಾತನಾಡಿದರೆ ಅವನು ಬಹುಬೇಗ ಬದಲಾಗುತ್ತಾನೆ ಎಂದು ಅವಳಿಗೆ ತಿಳಿದು ಹೋಗಿದೆ. ಅದಾಗಲೇ ತನ್ನ ಪ್ಲಾನ್ ಸಕ್ಸಸ್ ಆಯಿತು ಎಂದು ಒಳಗೊಳಗೆ ನಗತೊಡಗಿದಳು. ಅವಳ ಯೋಚನೆ ತಿಳಿಯದವನು ತನ್ನ ಪಾಡಿಗೆ ತಾನು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸಿದನು. ನಂತರ ಮತ್ತೇನು ಯೋಚಿಸಿದವಳು ಕುಳಿತಲ್ಲಿಂದ ಮೇಲೆ ಎದ್ದು ಧನುಷ್ ಕುಳಿತ ಕುರ್ಚಿಯ ಬಳಿ ಹೋದವಳು. ಅವನು ಕುಳಿತಿದ್ದ ನೇರಕ್ಕೆ ಬಾಗಿ, ಧನು, ಒಂದು ಸೆಲ್ಫಿ ಎಂದು ಹೇಳುತ್ತಲೇ ಅವನ ಮರುಮಾತಿಗೂ ಕಾಯದೆ ಅವನ ಹೆಗಲ ಮೇಲೆ ಕೈ ಹಾಕಿ ಅವಳ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆದುಕೊಂಡಳು. ಕುರ್ಚಿಯ ಹಿಂದಕ್ಕೊರಗಿ ಕಾಲು ಮೇಲೆ ಕಾಲು ಹಾಕಿ ಗಂಭೀರವಾಗಿ ಕುಳಿತಿದ್ದರೂ ಸಹ ಮುಖದ ಮೇಲಿನ ಕೋಪವನ್ನು ನೋಡಿದರೆ ಜಮದಗ್ನಿಯ ಕುಸತನೇ ಸರಿ. ಕೋಪವನ್ನು ಹೊತ್ತು ಕುಳಿತಿರುವ ಮಿಥುನ್ ಅವರನ್ನು ನೋಡಿ ಮಾರ ಹಾಗೂ ಅವನ ಚೇಲಗಳು ಮಿಥುನ್ ಅವರ ಮುಂದೆ ಅದಾಗಲೇ ನಡುಗುತ್ತಾ ನಿಂತಿದ್ದರು. ಮುಂದುವರೆಯುವುದು. ಮಿಥುನ್ ಅವರಿಗೆ ವಿಷಯ ತಿಳಿಸಿದವರು ಯಾರು ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.